ಹೆಂಗ್ ಸರ್ ಮುಗಿಸ್ತೀರಾ ನೀವು ಟ್ರಿಪ್ನ? ಈಸಿಯಾಗಿ ಮುಗಿಸ್ತೀನಿ. ಡಗಡ ಗಡ ಗಡ ರಜೆನೆ ನೀವ್ ಒಳ್ಳೆ ಶೆಡ್ ಎಲ್ಲ ಬೆಡ್ ಹಾಕ್ಬೇಕು ಅವ್ರಿಗೆ ಇವಾಗ. ಸರ್ ನಡ್ರಿ ಸರ್ ಹೋಗೋಣ. ಸರ್ ನೋಡಿ ಮೇಲ್ಗಡೆ ಎಲ್ಲಿ ಸರ್ ರಜನಿಕಾಂತ್ ನಡ್ರಿ ಸರ್ ಹೋಗೋಣ. ಮೇಲ್ಗಡೆ ಟೆಂಟ್ ಹಾಕಿದಾರೆ, ಇಲ್ಲಿ ಮಲ್ಕೊಳಕ್ಕೆ ಒಂದು ಬೆಡ್ ಹಾಕಿದಾರೆ. ನಡ್ದು ಹೆಂಗಿದೆ ಸರ್? ಇಬ್ರು ಜೈನ್ ಹಾಕ್ಬಿಟ್ಟು ಓಡ್ತಾವ್ರೆ, ಗಾಡಿ ಬಗ್ಗೆ ಸೇರ್ಕೊಂಡು ಓಡ್ಬೇಕು. ನಾವು ಹೊರ ದಾಟಿದ್ದನ್ನ 1000 ಒಡ್ಡಿ ಚೆನ್ನ ಮಾದರಿ ಹೇಳಿ. ಆಟೋ ಬೇಕಾ ನಡ್ಕೊಂಡು ಹೋಗೋಣ? ಆಟೋದಲ್ಲಿ ಸಂಭಾಷಣೆ ಚುಚ್ಚು ಚುಚ್ಚು ಓನು ಚುಚ್ಚು. ಇಲ್ಲ ಸರ್, ಅವಾಗ ರೆಸ್ಟ್ 2 ನಿಮಿಷ ಅಂತಾರೆ. ಅವಾಗ 2 ನಿಮಿಷ ರೆಸ್ಟ್ ಅಂತಾನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ತಿರುವಣ್ಣಾಮಲೈಯಲ್ಲಿ ಇದ್ದೀನಿ. ಈ ದೇವಸ್ಥಾನಕ್ಕೆ ಬರಕ್ಕೆ ತುಂಬಾ ಕಷ್ಟ ಅಂತೆ, ನಾವು ಅನ್ಕೊಂಡಿದ್ದ ದಿವಸ ಬರಕ್ ಆಗಲ್ವಂತೆ. ಸೊ ಇವತ್ತು ನಾನು ಅಂತ ಜಾಗದಲ್ಲಿ ಇದ್ದೀನಿ. ಇವಾಗ ಗಿರಿ ಪ್ರದರ್ಶನಕ್ಕೆ ಹೋಗ್ಬೇಕು. ಅದಕ್ಕೆ ಫಸ್ಟ್ ಗಿರಿ ಪ್ರದರ್ಶನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ತೆಂಗಿನಕಾಯಿ ಹೊಡೆದು ದೀಪ ಹಚ್ಚಿ ಆಮೇಲೆ ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಇನ್ನೊಂದು ಕಾಲಲ್ಲೇ ಹೋಗ್ಬೇಕು. ಇವಾಗ ನಾನು ಮತ್ತೆ ನಮ್ಮ ಸರ್ಗಳು ಬಂದಿದೀವಿ, ಇವಾಗ ಹೋಗ್ತಾ ಇದೀವಿ. ಇಲ್ಲಿಂದ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾ ಇದೀವಿ. ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸರ್ವಣ ಬನ್ನಿ ಗಿರಿ ಪ್ರದರ್ಶನಕ್ಕೆ ಸ್ಟಾರ್ಟ್ ಮಾಡೋಣ. ನಮ್ಮ ಗಿರಿ ಪ್ರದರ್ಶನ ಶುರು ಆಗೈತೆ. ಅಲ್ಲಿ ಕಾಣಿಸ್ತಾ ಗೊತ್ತಾ, ಟಾಪ್ಗೆ ಇವಾಗ ನಾವು ಹೋಗ್ತಾ ಇದೀವಿ. ಬನ್ನಿ ಇವಾಗ ಆಗಲಿ ನಮ್ಮ ಸರ್ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಹೋಗ್ತಾ ಹೋಗ್ತಾ ಯಾವ್ಯಾವ್ದು ಎಲ್ಲೆಲ್ಲಿ ಯಾವ್ದಾವ್ದು ಲಿಂಗಗಳು ಐತಂತೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು. ಹಂಗೆ ಒಂದೊಂದೇ ನಿಮ್ಗೂ ತೋರಿಸ್ತಾ ನಾನು ಹೋಗ್ತೀನಿ. ಇನ್ನೊಂದೇನಂದ್ರೆ ಬರೀ ಕಾರಲ್ಲಿ ಹೋಗ್ಬೇಕು. ಇಲ್ಲಿಗೆ ನಮ್ಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವ್ರನ್ನ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಬಂದಾಗ ಈ ವಿಡಿಯೋ ನೋಡಿದ್ರೆ ಆರಾಮಾಗಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಹೋಗೋದು ಅಂತ. ಫಸ್ಟ್ ನಮ್ಗೆ ಬಂದ ತಕ್ಷಣ ಕಾಣಿಸೋದು ಶ್ರೀ ಉನಮಲೈಯಮ್ಮ ಟೆಂಪಲ್ಗೆ. ಫಸ್ಟ್ ಇದ್ರೊಳಗೆ ಎಂಟ್ರಿ ಆಗಿ ಆಮೇಲೆ ಇದೇ ತರ ತುಂಬಾ ಲಿಂಗಗಳಿದೆ ಅಂತೆ. ಬನ್ನಿ ಅದ್ರೊಳಗಡೆ ಹೋಗೋಣ. ಫಸ್ಟ್ ವಿಡಿಯೋ ಮಾಡಕ್ ಬಿಡ್ತಾರ ಇಲ್ವೋ ಗೊತ್ತಿಲ್ಲ, ತೋರಿಸ್ತೀನಿ ನಿಮ್ಗೆ. ಹಂಗೆ ಒಂದು ಟೆಂಪಲ್ ಹತ್ರಕ್ಕೆ ಹೋದಾಗ್ಲೂ ಕರ್ಪೂರ ಹಚ್ಬೇಕು. ಒಂದು ಕರ್ಪೂರ ಹಚ್ಚಿ ಆ ಟೆಂಪಲ್ ಇಂದ ಮುಂದಕ್ಕೆ ಮೂವ್ ಆಗ್ಬೇಕು. ಇವಾಗ ನಾವು 2ನೇ ಟೆಂಪಲ್ ಬಂದಿದ್ದೀವಿ. ಇದ್ರೊಳಗಡೆ ಹೋಗಿ ವಿಡಿಯೋ ಆನ್ ಮಾಡ್ತೀನಿ. ಬಟ್ ನಮ್ ಸರ್ ಹಚ್ತವ್ರೆ. ಶಂಭೋ ಶಂಕರ ಗಾಯ್ಸ್, ಇವಾಗ ಎನರ್ಜಿಗೋಸ್ಕರ ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ. ಎಳ್ನೀರು ಸರ್ ಆಗ್ಲೇ ಎಳ್ನೀರು ಕುಡಿತಾ ಇದ್ದೀರಾ? ಎನರ್ಜಿ ಡ್ರಿಂಕು. ಬಿಫೋರ್ ಎನರ್ಜಿ ಇದ್ರೆ ಮಾತ್ರ ವಾಕ್ ಮಾಡಕ್ ಆಗೋದಪ್ಪ. ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೇವೆ ಅಂದ್ರೆ ಶ್ರದ್ಧೆಯಿಂದ 14 ಕಿಲೋಮೀಟರ್ಸ್, ಜಸ್ಟ್ 14 ಕಿಲೋಮೀಟರ್ಸ್. ಸರ್ ಹೂ ತರ ಮಾಡ್ತಾರೆ ಇವರು. 14 ಕಿಲೋಮೀಟರ್ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು ಸಿಂಹ ಅವ್ರೆ. ಆ ಶಿವ ನಮ್ಮ ಏನು ನಮ್ಮ ಹೆಂಗ್ ಮಾಡೋದು ಅನ್ಕೊಂಡಿದ್ರ ಸರ್? ಹೆಂಗ್ ಹಾಕೋದು ಅನ್ಕೊಂಡಿದ್ರ ಈ ಗಿರಿ ಪ್ರದಕ್ಷಿಣೆ? ಸರ್ ಬರೀ ಕಾಲ್ನಡಿಗೆಯಲ್ಲಿ ಗಿರಿ ಪ್ರದರ್ಶನ ಮಾಡಿ ಹೂ ತರ ಹೋಗಿ ಹೂ ತರ ಬರೋಣ ಅಂತ. ಹೂ ತರನೇ ಎತ್ತಿದ್ದೀರಿ ಅನ್ಕೊಂಡಿದೀರಾ? ನೋಡುವ ಆಶೀರ್ವಾದ ಹೂ ತರ ಆಗುತ್ತಾ ಹೂಕೋಸ ಆಗುತ್ತಾ ನೋಡೋಣ. ಅದಕ್ಕೆ ನಾವು ಎನರ್ಜಿಗೋಸ್ಕರ ಒಂದು ಎಳ್ನೀರು ಕುಡಿತಾ ಇದೀವಿ. ಒಂದ್ ಎಳ್ನೀರು ಕುಡಿದು ಶುರು ಮಾಡ್ತಾ ಇದೀವಿ ಗಿರಿ ಪ್ರದರ್ಶನ. ಯಾಕಂದ್ರೆ ಯಾವ್ದೇ ತರ ಟಿಫನ್ ಮಾಡ್ದಂಗೆ ಕಾಫಿ ಟೀ ಕುಡಿದಂಗೆ ಒಂದ್ ಎಳ್ನೀರಿಂದ ಶುರು ಮಾಡ್ತಾ ಇದೀವಿ. ಎಳ್ನೀರು ಕುಡಿದು ಇದ್ರಲ್ಲಿ ಚೇರ್ಸ್ ಮಾಡ್ಸವ್ರೆ. ಫುಲ್ ಸ್ಪೀಡ್. ಯಾವ 1 ಕಿಲೋಮೀಟರ್ 5 ಮೀಟರ್ ಬಂದಿದೆ. ಈ ಒಂದು ಆಶ್ರಮದಲ್ಲಿ ಈ ತರ ಒಂದು ಹಸುಗಳು ಕೊಟ್ಟಿಗೆ ಎಷ್ಟು ಸಖತ್ತಾಗಿ ಮಾಡವ್ರೆ ಅಂದ್ರೆ, ಇಲ್ಲಿ ನೋಡಿ ಈ ಸೈಡ್ ಹುಲ್ಲೆಲ್ಲ ಮೇವಿಟ್ಟಿದ್ದಾರೆ.
ಅಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕದು ಮರಿ ಈಗ ಹಾಕಿದೆ. ಅದ್ ಹತ್ರ ಹೋದ್ರೆ ಅವ್ರ ಅಮ್ಮ ಗುಮ್ಮತ್ತೆ. ಸೊ ಅದಕ್ಕೆ ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ಮತ್ತೆ ಈ ದೇವಸ್ಥಾನದಲ್ಲಿ ನವಿಲುಗಳೆಲ್ಲ ಹಂಗೆ ಬಿಟ್ಟಿರ್ತಾರೆ, ಅಲ್ಲಿ ಓಡಾಡ್ತಾ ಇರುತ್ತೆ. ಗೈಸ್ ಇವಾಗ ಇಲ್ಲೊಂದು ಹಸು ನೋಡಿದೆ. ಹಸು ಎಷ್ಟು ಸಕ್ಕದಾಗೈತೆ ಅಂದ್ರೆ ನೋಡಿದ್ರೇನೆ ಒಂದು ಫುಲ್ ಅಟ್ರಾಕ್ಷನ್ ಆಗೈತೆ. ಇಲ್ಲಿ ಹಸು, ಇಷ್ಟು ಹಸುಗಳಲ್ಲಿ ಒಂದು ಹಸು ತುಂಬಾ ಅಟ್ರಾಕ್ಟಿವ್ ಆಗೈತೆ. ನೋಡ್ತಾ ಇರ್ಬೋದು ಈ ಹಸು ಏನ್ ಸಕ್ಕದಾಗೈತೆ. ನಂಗೆ ಮೂವಿಲ್ ನೋಡ್ದಂಗೆ ನೆನಪಾಗ್ತೈತಿ ಹಸು ನೋಡ್ತಾ ಇದ್ರೆ, ಎಷ್ಟು ಸಕ್ಕದಾಗೈತೆ ಇದು. ಮತ್ತೆ ಅಲ್ಲಿ ಆ ನವಿಲು ಕೂಡ ಇಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತವೆ. ಅವಾಗಲೇ ದೊಡ್ಡ ದೊಡ್ಡ ಹಸುಗಳನ್ನ ತೋರಿಸಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕರಗಳೈತೆ. ಆ ಚಿಕ್ಕ ಚಿಕ್ಕ ಕರಗಳನ್ನ ತೋರಿಸ್ತೀನಿ ನೋಡಿ. ಹೋಗಿದ್ರಿ? ಇಲ್ಲೊಂದು ಚಿಕ್ಕದು, ಇದು ಚಿಕ್ಕದು, ಮತ್ತೆ ಇದು ನೋಡ್ತಾ ಇರ್ಬೋದು. ಇದು ಎಷ್ಟು ಕ್ಯೂಟ್ ಆಗೈತೆ ಇದು. ಹೊಸದು ಬೆಳ್ಳ ಕ್ಯೂಟ್ ಆಗೈತೆ ಇದು. ಮತ್ತೆ ಅಲ್ಲೊಂದಿದೆ, ಇದು ಸ್ವಲ್ಪ ದೊಡ್ಡದಾಗೈತೆ ಕರ ಇದು. ಅಲ್ಲೊಂದು ಇದು. ಮತ್ತೆ ಇದೆಲ್ಲ ಅದಕ್ಕೆ ಫುಡ್. ಆಶ್ರಮದಲ್ಲಿ ಇಲ್ಲಿಗೆ ಹಸುಗಳನ್ನ ಕರ್ಕೊಂಡ್ಬಂದು ಫುಡ್ ಹಾಕ್ತಾರೆ. ನೋಡಕ್ ಮಾತ್ರ ತುಂಬಾ ಸಖತ್ತಾಗೈತೆ. ಹಸು, ನವಿಲು ಹೆಂಗೆ ಅಂದ್ರೆ ನೋಡಿ, ಇಲ್ಲೈತಾ, ಇಲ್ಲೇ ನವಿಲು ಇರುತ್ತೆ. ಆರಾಮಾಗಿ ಇಲ್ಲೇ ನೋಡ್ಕೊಂಡು ಪಕ್ಕದಲ್ಲೇ ಮಾತಾಡ್ಸ್ಕೊಂಡು ಹೋಗ್ಬೋದು. ಅಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಹಸುಗಳು ಮಾತ್ರ ಈ ತರ ಹಸುಗಳನ್ನ ನಾನು ನೋಡಿಲ್ಲ ಇವತ್ತು. ಒಂದೊಂದು ಹಸು ಒಂದೊಂದ್ ತರ ಡಿಸೈನ್ ಆಗೈತೆ. ಅದು ಫುಡ್ ಎಲ್ಲ ಇಲ್ಲೇ ಇರುತ್ತೆ. ಇಲ್ಲೇ ಇಟ್ಕೊಂಡು ಇಲ್ಲೇ ಫುಡ್ ಅದೆಲ್ಲ ಇರುತ್ತೆ. ಈ ಸೈಡ್ ನೋಡಿದ್ರೆ ಚಿಕ್ಕ ಕರ. ಇದ್ ನೋಡ್ರಿ, ನನ್ನ ಯಾಕೋ ಹಂಗೆ ನೋಡ್ತಾ ಇದ್ದೆ. ಚುಚ್ಚು ಚುಚ್ಚು ಓನು ಚುಚ್ಚು. ಹೆಂಗ್ ಸರ್ ಮುಗಿಸ್ತೀರಾ ನೀವು ಟ್ರಿಪ್ನ? ಈಸಿಯಾಗಿ ಮುಗಿಸ್ತೀನಿ. ಡಗಡ ಗಡ ಗಡ ರಜೆನೆ ಇಲ್ಲೋ ನೋಡೋಣ. ಯಾವ್ದು ಆಗುತ್ತಲ್ಲ ಅಣ್ಣಾಮಲೈ ಸ್ಟೈಲು. ஒரு வாட்டி சொன்னா 2 வாட்டி சொன்ன மாதிரி. இந்த ಪಕ್ಕ ಅಲ್ಲ ನಿದ್ದೆ ಯಾರು ಮಾಡಿದ್ರು ಸಿಂಹ? ನೀನು ಮಾಡ್ದೆ, ಅವರು ಮಾಡಿದ್ರು. ಕೇಳಿದ್ರೆ ಕಳ್ಳ. ಇಲ್ಲ ಸರ್, ಅವಾಗ ರೆಸ್ಟ್ 2 ನಿಮಿಷ ಅಂತಾರೆ. ಅವಾಗ 2 ನಿಮಿಷ ರೆಸ್ಟ್ ಅಂತಾನೆ. ನೀವು ಹಂಗೆ ಸ್ಟಾರ್ಟ್ ಮಾಡಿದ್ರೆ ಹಂಗೆ ಬಿಟ್ಟು ಹಂಗೆ ಮಲಗ್ಬಿಡ್ತೀರಾ. ನಾವು ಅಲ್ಲಿಂದ ಇಲ್ಲಿಗೆ ಡ್ರೈವರ್ಗಳಿಗೆ ಬಂದು ಕೂತಿದೀವಿ, ನೀವು ಸುಸ್ತು ಅಂತೀರಾ. ಅವನ್ ನೋಡಿದ್ರೆ ಮಸ್ತ್ ಆಟೋ ಬೇಕಾ, ನಡ್ಕೊಂಡು ಹೋಗೋಣ? ಆಟೋದಲ್ಲಿ ಸಂಭಾಷಣೆ ಕುಡಿ. ನಡ್ಕೊಂಡು ಹೋಗೋಣ. ಆಟೋ ಎಲ್ಲ ಇಲ್ಲ, ನಡಿಬೇಕಷ್ಟೇ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಡ್ಕೊಂಡು ಆಟೋ ಬೇಕು ಅಂದ್ರೆ ಆಟೋದಲ್ಲಿ ಹೋದ್ರೆ ಬೇಗ ಹೋಗ್ಬೋದು ಅಂತ ಅಷ್ಟೇ. ನಡ್ಕೊಂಡು ಹೋದ್ರೆ ಲೇಟ್ ಆಗಿ ಹೋಗ್ತೀವಿ ಅಷ್ಟೇ. ಇನ್ನೇನಿಲ್ಲ. ಗಜನಿನೇ ರಜನಿ. ಸರಿ ಬನ್ನಿ, ಸ್ವಾಮಿಗಳು ಹೋಗ್ತಾರೆ, ಸ್ವಾಮಿಗಳ ಜೊತೆ ಹೋಗೋಣ. ನಾವ್ ಯಾವಾಗ್ಲೂ ಮುಗುಳ್ನಾಗೆಲ್ಲ ಇರ್ತೀವಪ್ಪ, ಅದಕ್ಕೆ ಮುಗುಳ್ನಾಗೇನೆ ಕೊಡೋದ್ ನಾವು. ಸರ್ ಒಂದ್ ಡೈಲಾಗ್ ಕೊಡಿರಿ. ಏನ್ ಡೈಲಾಗ್ ಹೊಡಿತಾರೆ? ಬನ್ನಿ, ರಜನಿಕಾಂತ್ ಅವ್ರು ಬರ್ಬೇಕು. ನಾವು ಹೊರ ದಾಟಿ ತನ್ನ 1000 ವಾಟಿ ಚೆನ್ನ ಮಾದರಿ ಹೇಳಿ ಸರ್ ಅದನ್ನ. ನಾವು ಒಂದ್ಸರಿ ಹೇಳಿದ್ರೆ 100 ಸರಿ ಹೇಳ್ದಂಗೆ. ಹೌದು, ಅವಾಗ ಸುಸ್ತು ಮಾತ್ರ ಆಗ್ತಾ ಇರುತ್ತೆ. ಎನರ್ಜಿ ತಗೊಂತಾ ಇದಾರೆ ಎನರ್ಜಿ ಕೊಡಿಸ್ತೀವಿ. ಈಗ ಎನರ್ಜಿ ಬರ್ಬೇಕು. ಜೋರಾಗಿ ಅಲ್ಲಾಡ್ಸ್ಕೊಡಿ ಅಣ್ಣ ಒಂಚೂರು ನಮ್ ಸಾಹೇಬ್ರಿಗೆ. ಸರಿ ಸಾಹೇಬ್ರೆ. ಸರ್ ಒಂದೇ ಸಿಪ್ ಎತ್ಬಿಡಿ ಹೇಳ್ತೀನಿ. ಬೀಜಗಳು ಬಾಯಿಗೆ ಬರುತ್ತೆ, ನೋಡ್ಕೊಂಡ್ ಕೂಡಿರಿ. ನಮ್ದು ಸಿಕ್ಕಿದ್ದು ಇಲ್ಲಿ ಬೀಜ, ನಿಂಬೆ ಹಣ್ಣು ಸರ್. ಬರೀ ಇಲ್ಲಿ ಸಿಕ್ತು, ಇದೇ ಬೀಜ ನಡೆದು. ಅಪಾರ್ಥ ಮಾಡ್ಕೊಬಿಡಿ. ಸರ್ ಎಲ್ಲ ಯಾಕೆ ಒಂದೇ ಸಿಪ್ಪಲ್ಲಿ ಕೊಟ್ಟಿದ್ದೀರಾ? ನಾನು T20 ಪ್ಲೇಯರ್, ಅದಕ್ಕೆ. ನೋಡಿ ನೀವು ಎಷ್ಟಾ ಟೆಸ್ಟ್ ಪ್ಲೇಯರಾ? ನೋಡಿ 50-50 ಇದಾರೆ. ಹೌದಣ್ಣ? 25 ರೂಪಾಯಿ ಒಂದೇ. 25 rupees ಓನ್ಲಿ ಒಂದು. ಒಳ್ಳೆ ಎನರ್ಜಿ. ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಎನರ್ಜಿ. ಇನ್ನೊಂದು ಎನರ್ಜಿ ಎಲ್ಲ ಹಾಕಿ ಚಾನಲ್ ಓಡಿದಾಗ ಚಾನಲ್ ಆಮೇಲೆ ಸಮಸ್ಯೆ ಆಗ್ಬಿಡುತ್ತೆ. ಹೆಂಗೋ ಬೆಳಿತೀರ ಮಗು, ಈಗ ತಾನೆ ಹಸಿ ಕೂಸು, ಆಮೇಲೆ ಹಸುಳೆ ಮಾಡ್ಬಿಡ್ತಾರೆ ನಿನ್ನ. ಸಮಸ್ಯೆ ಇದೆ.
ಖಂಡಿತ ಸಮಸ್ಯೆ ಇದೆ. ಬೆಳಿತೀರ ಮಗು, ಚೆನ್ನಾಗಿ ಬೆಳಿ. ಇಬ್ರು ಜೈನ್ ಹಾಕ್ಬಿಟ್ಟು ಓಡ್ತಾವ್ರೆ, ಗಾಂಧಿ ಬಾಗ್ ಸೇರ್ಕೊಂಡು ಓಡ್ಬೇಕು. ಹಾಯ್ ಸರ್, ಏನ್ ಮಾಡ್ತಾ ಇದ್ದೀರಾ ಈ ಬಿಸಿಲಲ್ಲಿ? ನಡ್ದು ಹೆಂಗಿದೆ ಸರ್? ಬಿಡಕ್ಕೆ ಸಕ್ಕತ್ತಾಗೈತೆ ಸರ್. ಹೆಂಗೆ ಸುಖ ಅಂದ್ರೆ ಇದೆ, ಆನಂದ, ಪರಮಾನಂದ. ಸರ್ ನಿಮ್ಗೆ ಹೆಂಗೆ ಅನ್ನಿಸ್ತೈತೆ? ಸಕ್ಕತ್ತೈತೆ. ಅಷ್ಟೊತ್ತು ನಡೆದಿದ್ದೆಲ್ಲ ಒಂಥರ ಫೀಲ್. ಇಲ್ಲಿ ಒಳಗೆ ಪ್ರೆಷರ್ ಕೊಡು, ಕಾಲ ಇನ್ನೂ ಹೊಸ ಇರುತ್ತೆ. ಓ ಸರ್, ಓ ಸರ್, ಕಾಲು ಇನ್ನೂ ಒತ್ತಿ ಒಳಗಡೆ ಕೊತ್ತಿ. ನಾನು ನಿಂತ್ಕೊಂಡೆ ಬಿಡ್ಲಾ? ಇದನ್ನೆಲ್ಲ ಎಕ್ಸ್ಪ್ರೆಷನ್ ಎಲ್ಲ ವಿಡಿಯೋ ಮಾಡ್ಬಿಡ ನೀನು, ಅಷ್ಟೇ ಹೋಗಿರುತ್ತೆ. ಸರ್ ಅವಾಗೇ ಮಾಡಿ ಎಕ್ಸ್ಪ್ರೆಷನ್ ಮಾಡ್ರಿ ಸರ್. ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಟಯರ್ಡಾಗಿ ಇವಾಗ ಲಾಸ್ಟು ಇದೊಂದು ಕರ್ಪೂರನ ಹಾಕಿದ್ರೆ ನಮ್ಮದು ಎಲ್ಲ ಮುಗಿಯುತ್ತೆ. ಸೊ ಇವಾಗ ಕರ್ಪೂರನ ಹಾಕ್ಬಿಟ್ಟು ಇದನ್ನು ಮುಗಿಸ್ತಾ ಇದ್ದೀನಿ ನೋಡಿ.